ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಳಕೆ ಕಟ್ಟಿರೋ ಕಾಳುಗಳಿಂದ ಹೇಗೆ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ. ಈ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ. ಸೊ ಇದನ್ನು ನಾವು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಮೊಳಕೆ ಕಟ್ಟಿರೋ ಕಾಳು ತೊಗೊಂಡಿದ್ದೀನಿ, 1/2 ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊ, 2 ಗ್ರೀನ್ ಚಿಲ್ಲಿ, ಜಸ್ಟ್ ಒಗ್ಗರಣೆಗಂತ 2 ರೆಡ್ ಕಲರ್ ಮಿರ್ಚಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು, ಮತ್ತು 1 ಟೊಮ್ಯಾಟೊ. ಆ್ಯಂಡ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಒಗ್ಗರಣೆಗೆ, ಆ್ಯಂಡ್ ಅರಿಶಿನ ಪುಡಿ, ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಖಾರ ಹಾಕೊಬೋದು. ನಮಗೆ ಸ್ವಲ್ಪ ಖಾರ ಬೇಕು, ಹಾಗಾಗಿ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಒಟ್ಟಿಗೆ ನಾನು ರೆಡ್ ಕಲರ್ ಚಿಲ್ಲಿ ಪೌಡರ್ ಕೂಡ ತೊಗೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ನಾನು ಮೊಳಕೆ ಕಟ್ಟಿರೋ ಕಾಳನ್ನ ನಾನು ಕುಕ್ಕರ್ಗೆ ಹಾಕಿಬಿಟ್ಟು ಆ್ಯಂಡ್ ಒಂದು 2 ಗ್ಲಾಸಷ್ಟು ಅಥವಾ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಇದನ್ನ ಒಂದು 2-3 ವಿಷಲ್ನ ಕೂಗಿಸ್ಕೊತೀನಿ. ನೀವು ಎಕ್ಸ್ಟ್ರಾ ಅದು ಬರೀ ನೀವು ಹುರುಳಿಕಾಳು ತೊಗೊಂಡಿದ್ದಿದ್ರೆ ಆ ಹುರುಳಿಕಾಳದು ನೀವು ಅದು ರಸ ತೆಗೆದ್ಬಿಟ್ಟು ಅದ್ರ ಸಾಂಬಾರು ಕೂಡ ಮಾಡ್ಬೋದಾಗಿತ್ತು. ಬಟ್ ನಾನಿಲ್ಲಿ ಮಿಕ್ಸ್ ಕಾಳು ಮಾಡೋದ್ರಿಂದ ಎಲ್ಲ ಕಾಳು ಇದೆ, ಹಾಗಾಗಿ ನಾನು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಮೀನ್ ವೈಲ್ ನಾನಿಲ್ಲಿ ಒಂದು ಕಡಾಯ ಇಟ್ಟಿದ್ದೀನಿ. ಕಡಾಯಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಆಯಿಲ್ ಹೀಟ್ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಆನಿಯನ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಮೊಳಕೆ ಕಾಳು ಕೂಡ ವಿಷಲ್ ಆಗ್ತಾ ಇದೆ, ಅದು ಇವಾಗ 2 ಆಯಿತು, ಇನ್ನೂ 1 ವಿಷಲ್ ಆದಮೇಲೆ ಆಫ್ ಮಾಡಿದ್ರೆ ಆಯಿತು. ಇವಾಗ ನಾನಿಲ್ಲಿ ಅರಿಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಈಗ ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು. ಈ ಟೈಮಲ್ಲಿ ಇವಾಗ ನಾವು ಟೊಮೆಟೊ ಆ್ಯಡ್ ಮಾಡಬೇಕು. ನಾನಿಲ್ಲಿ ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 1 ಟೊಮೆಟೊ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫ್ರೈ ಆಗಿದೆ, ಇದಕ್ಕೆ ನಾನು ಇವಾಗ ಬೇಯಿಸ್ಕೊಂಡಿರೋಂಥ ಮೊಳಕೆ ಕಾಳನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ ಇವಾಗ, ಯಾಕೆ ಅಂದರೆ ಟೊಮೆಟೊ, ಆನಿಯನ್ ಮತ್ತು ಬೇಯಿಸಿರೋ ಮೊಳಕೆ ಕಾಳು ಎಲ್ಲದೂ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು ಸ್ವಲ್ಪ. ಅದು ನಾನು ಇವಾಗ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಅದು ಟೊಮೆಟೊ ಆನಿಯನ್ನು ಗೊಜ್ಜಿನೊಟ್ಟಿಗೆ ಅದು ಚೆನ್ನಾಗಿ ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇವಾಗ ಇದನ್ನ ಕವರ್ ಮಾಡಿ ಸಿಮ್ಮಲ್ಲೇ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಯಾಕಂದರೆ ನಾವು ಆಲ್ರೆಡಿ ಒಂದ್ಸತಿ ಬೇಯಿಸ್ಕೊಂಡಿರೋದ್ರಿಂದ 5 ಮಿನಿಟ್ಸಲ್ಲೇ ಇದು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಇವಾಗ ಲಾಸ್ಟಿಗೆ ಎಂಡಿಗೆ ಏನಂದರೆ ನಾವು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ವಲ್ಲ ಅದನ್ನ ಇವಾಗ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿ ತುರಿ ಆ್ಯಡ್ ಮಾಡೋ ಟೈಮಲ್ಲಿ ನಾನು ಗ್ಯಾಸ್ನ ಇಲ್ಲಿ ಆಲ್ರೆಡಿ ಆಫ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಆಲ್ರೆಡಿ ಬೆಂದಿದೆ. ಮತ್ತು ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಇದು ಸ್ವಲ್ಪ ಡ್ರೈ ಇರೋದ್ರಿಂದ ನಾವು ಕಾಯಿ ಹಾಕಿರೋದ್ರಿಂದ ಅದು ಕಾಯಿ ತುರಿಲಿರೋ ಆಯಿಲ್ ಅಂಶದಿಂದ ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಯಿ ಆ್ಯಡ್ ಮಾಡ್ತಾ ಇರೋದು. ಹಾಕಿದ್ರೂ ಹಾಕ್ಬೋದು, ಇಲ್ಲ ಅಂದ್ರೂ ಓಕೆ. ನೋಡಿ, ನಾನು ಇದನ್ನು ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ರೊಟ್ಟಿ ಯಾವುದ್ರೊಟ್ಟಿಗಾದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ನೋಡಿದ್ರಲ್ಲ ಮಿಕ್ಸ್ ಮೊಳಕೆ ಕಾಳು ಪಲ್ಯ ಹೇಗೆ ಮಾಡೋದು ಅಂತ, ನೀವು ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.